ಇನ್ನು ಇವತ್ತು ವಿಜಯ ಸಂಕಲ್ಪ ಯಾತ್ರೆ ಉದ್ಘಾಟನೆ ಆಯಿತು. ಅದನ್ನ JP ನಡ್ಡಾ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಚಾಲನೆಯನ್ನ ಕೊಟ್ಟರು. ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದ್ದಂಥದ್ದು. ಚಾಮರಾಜನಗರ ಜಿಲ್ಲೆಯ ಸದ್ಯದ ಉಸ್ತುವಾರಿ ಅಂದ್ರೆ ವಿ ಸೋಮಣ್ಣ ಅವರು ಅವರೇ ಹೋಗಿರ್ಲಿಲ್ಲ. ಸೋಮಣ್ಣ ಅವರೇ ಈ ಒಂದು ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಇರಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಬಿಜೆಪಿಯಲ್ಲಿ ಒಬ್ಬ ಬಿಗ್ ಲೀಡರ್ ಮೇಲೆ ಕಾಂಗ್ರೆಸ್ ಈಗ ಕಣ್ಣಿಟ್ಟಿದೆಯಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಇಟ್ಸ್ ನನ್ ಅದರ್ ದನ್ ಸಚಿವ ಸೋಮಣ್ಣ. ಬಿಜೆಪಿಯಲ್ಲಿ ಭಾರಿ ಅಸಮಾಧಾನ ಇದೆಯಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸೋಮಣ್ಣ ಅಸಮಾಧಾನದ ಲಾಭವನ್ನ ಪಡಲಿಕ್ಕೆ ಮುಂದಾಯ್ತಾ ಕಾಂಗ್ರೆಸ್? ಸೋಮಣ್ಣಗೆ ಬಿಗ್ ಆಫರ್ ಅನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್. ಚಾಮರಾಜನಗರ ವಿಜಯ ಸಂಕಲ್ಪ ಯಾತ್ರೆಗೆ ಸೋಮಣ್ಣ ಗೈರಾಗಿದ್ರು. ತನ್ನದೇ ಉಸ್ತುವಾರಿ ಜಿಲ್ಲೆಗೆ ರಾಷ್ಟ್ರೀಯ ಅಧ್ಯಕ್ಷರು ಬಂದಂತ ಸಂದರ್ಭದಲ್ಲೂ ಕೂಡ ಸೋಮಣ್ಣ ಬಂದಿರಲಿಲ್ಲ. ಇದು ಸಹಜವಾಗಿ ಕುತೂಹಲಕ್ಕೆ ಮತ್ತು ಆಶ್ಚರ್ಯ ಅನಿಸ್ತು ಬಿಜೆಪಿಯಲ್ಲಿ. ಯಾಕೆ ಬರಲಿಲ್ಲ ಸೋಮಣ್ಣ ಅಂತ, ಇದ್ಯಾವ ಕಾರಣಕ್ಕೋಸ್ಕರ ಹೋಗ್ಲಿಲ್ಲ ಅಂದ್ರೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಸೋಮಣ್ಣರನ್ನ ಸೆಳೆಯಲಿಕ್ಕೆ ಸಂಪರ್ಕವನ್ನ ಮಾಡಿದ್ದಾರಾ ಕಾಂಗ್ರೆಸ್ ನಾಯಕರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದೊಂದು ಡೆವಲಪ್ಮೆಂಟ್ ನಡೀತಾನೆ ಇದೆ ಅನ್ನುವಂಥ ಮಾಹಿತಿ ಅಂತೂ ಇರುವಂಥದ್ದು. ಸೋಮಣ್ಣ ಅವರನ್ನ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆ ಸೋಮಣ್ಣಗೆ ಅಸಮಾಧಾನ ಅಂದ್ರೆ ನನಗೂ ಬೇಕು, ನನ್ನ ಪುತ್ರನಿಗೂ ಬೇಕು ಟಿಕೆಟು ಅನ್ನುವ ಕಾರಣಕ್ಕೋಸ್ಕರ ಅಂತ ಹೇಳಲಾಗ್ತಾ ಇದೆ. ತನ್ನ ಪುತ್ರನಿಗೂ ಈ ಬಾರಿ ಒಂದು ಬಿಜೆಪಿ ಟಿಕೆಟ್ ಕೊಡಿಸ್ಬಿಡೋಣ, ಎಲ್ಲಾದ್ರೂ ಗೆಲ್ಸ್ಬಿಡೋಣ ಅಂತ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಈ ಹಿಂದೆನೂ ಕೂಡ 2018ರಲ್ಲಿ ಹನೂರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸೋಮಣ್ಣ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಅವರೇ ಇರಲಿಲ್ಲ JP ನಡ್ಡಾ ಬಂದಂತ ಸಂದರ್ಭದಲ್ಲೂ. ಏನಂತ ಹೇಳಬೇಕು, ಇದು ಯಾವ ರೀತಿಯಾದಂತ ಅಸಮಾಧಾನ ಅಂತ ಹೇಳಬೇಕಾಗುತ್ತೆ? ಅಸಮಾಧಾನಕ್ಕೆ ಏನ್ ಕಾರಣ ಇರಬಹುದು? ಪೃಥ್ವಿ ಮಹತ್ತರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬಿಜೆಪಿಯ ವಸತಿ ಸಚಿವ ವಿ ಸೋಮಣ್ಣ ಅವರು ರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯಕ್ರಮಕ್ಕೆ ಮತ್ತು ತವರು ಉಸ್ತುವಾರಿ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಗೈರಾಗಿರುವಂಥದ್ದು. ವಿಜಯ ಸಂಕಲ್ಪ ಯಾತ್ರೆಗೆ ಗೈರಾಗುವ ಮುಖಾಂತರ ಬಿಜೆಪಿಯಲ್ಲಿ ತನ್ನದೇ ಆದ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದು ಕಡೆ ದಿನೇ ದಿನೇ ವೀರಶೈವ ಲಿಂಗಾಯತ ಮುಖಂಡರಾಗಿದ್ದು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಮಣೆ ಹಾಕದೇ ಇರ್ತಕ್ಕಂಥದ್ದು ಮತ್ತು ತಮ್ಮ ಪುತ್ರ ಅರುಣ್ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಜೊತೆಗೆ ಬಿಜೆಪಿಯಲ್ಲಿ ಇದ್ರೂ ಕೂಡ ಆಟಕೊಂಡು ಲೆಕ್ಕಕ್ಕಿಲ್ಲದಂತೆ ಆಗಿರುವಂಥದ್ದು ಮತ್ತು ಅರುಣ್ ಸಿಂಗ್ ರವರ ವರ್ತನೆಗಳು, ಒಟ್ಟಾರೆ ಬಿಜೆಪಿ ಬೆಳವಣಿಗೆ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಪುತ್ರ BY ವಿಜೇಂದ್ರ ಅವರ ನಡೆಗಳು ಎಲ್ಲದರಿಂದ ಬೇಸತ್ತಿರ್ತಕ್ಕಂಥ ವಿ ಸೋಮಣ್ಣ ಎಲ್ಲ ಒಂದ್ ಕಡೆ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಎಂಬ ಚರ್ಚೆ ಆರಂಭ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಸೋಮಣ್ಣ ಅಸಮಾಧಾನದ ಲಾಭವನ್ನು ಪಡೆಯಲು ಮುಂದಾಗಿರುವಂತಹ ಕಾಂಗ್ರೆಸ್ ಪಕ್ಷ ಸೋಮಣ್ಣ ಅವರಿಗೆ ರಾಜಾಜಿನಗರದಿಂದ ಟಿಕೆಟ್ ಕೊಡುವ ಸಂಬಂಧಪಟ್ಟ ಕೂಡ ಚರ್ಚೆ ಆಗಿರುವಂಥದ್ದು. ಅಲ್ಲದೆ ಒಂದು ವೇಳೆ ರಾಜಾಜಿನಗರದಿಂದ ಪುತ್ರ ಅರುಣ್ ಸೋಮಣ್ಣ ಕೊಟ್ಟರೆ ಇವ್ರನ್ನ MLC ಮಾಡುವ ಆಫರ್ ಕೊಟ್ಟಿರುವಂಥದ್ದು. ಈಗಾಗಲೇ DK ಶಿವಕುಮಾರ್ ಜೊತೆ DK ಶಿವಕುಮಾರ್ ಅವರು ವಿ ಸೋಮಣ್ಣ ಜೊತೆ ನಿರಂತರವಾಗಿ ಸಂಪರ್ಕನ ಇಟ್ಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಕಾರ್ಯಕ್ರಮಕ್ಕೆ ಗೈರಾಗುವ ಮುನ್ನ ವಿ ಸೋಮಣ್ಣ ಮನವೊಲಿಕೆ ಕೂಡ ಪ್ರಯತ್ನ ಪಟ್ಟಿರುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವಂತ ಮನವಿಯನ್ನು ಮಾಡಿರುವಂಥದ್ದು. ಸದ್ಯ ವಿ ಸೋಮಣ್ಣ ಪಕ್ಷದ ಆಂತರಿಕ ಬೆಳವಣಿಗೆಯಿಂದ ಬೇಸತ್ತಿರುವಂಥದ್ದು. ಇದೇ ಕಾರಣಕ್ಕಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರಂತ ಮಹತ್ವದ ವಿಜಯ ಸಂಕಲ್ಪ ಕಾರ್ಯಕ್ರಮದ ಗೈರಾಗುವ ಮುಖಾಂತರ ಅತಿ ದೊಡ್ಡ ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷ ವಿ ಸೋಮಣ್ಣರವರಿಗೆ ಗಾಳ ಹಾಕಿರುವಂಥದ್ದು. ವಿ ಸೋಮಣ್ಣ ಬರೋದ್ರಿಂದ ವೀರಶೈವ ಲಿಂಗಾಯತ ಮತಗಳನ್ನು ಸೆಳೆಯಬಹುದು ಮತ್ತು ಲಿಂಗಾಯತ ಮಠಮಾನ್ಯಗಳಲ್ಲಿ ಕೂಡ ವಿ ಸೋಮಣ್ಣಗೆ ತನ್ನದೇ ಆದ ಒಂದು ಹಿಡಿತ ಇರತಕ್ಕಂಥದ್ದು ಮತ್ತು ಹಳೆ ಮೈಸೂರು ಭಾಗದಲ್ಲಿ ವಿ ಸೋಮಣ್ಣ ಅತಿ ದೊಡ್ಡ ಲಿಂಗಾಯತ ಲೀಡರ್ ಕೂಡ ಹೌದು. ಹಾಗಾಗಿ ಸೋಮಣ್ಣ ಅವರನ್ನ ಸೆಳೆಯುವಂತ ಸಂದರ್ಭದಲ್ಲಿ ವಿಜಯನಗರದ ಈಗ ಗೋವಿಂದರಾಜ್ ನಗರದ ಶಾಸಕರಾಗಿರುವಂತ ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ಮತ್ತೆ ಅವ್ರ ಮಗ ಒಪ್ಕೊಳ್ತಾರಾ ಅಂತ ಸದ್ಯ ಇದೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಒಪ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೃಷ್ಣಪ್ಪ ಸಿದ್ದರಾಮಯ್ಯನವರ ಪರೋಕ್ಷ ಫಾಲೋವರ್ ಕೂಡ ಹೌದು. ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೃಷ್ಣಪ್ಪ ಅವರನ್ನು ಮಂತ್ರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆ DK ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರು ಬಹಿರಂಗವಾಗಿ ಅಸಮಾಧಾನ ಕೂಡ ಹೊರಹಾಕಿರುವಂತದ್ದು. ವಿ ಸೋಮಣ್ಣರವರು ಪಕ್ಷಕ್ಕೆ ಬಂದ್ರೆ ಲಾಭ ಅನ್ನೋದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಕೂಡ ತನ್ನದೇ ಆದ ಸ್ನೇಹವನ್ನ ವಿ ಸೋಮಣ್ಣರವರು ಹೊಂದಿರುವಂತದ್ದು. ಕಲಬುರಗಿಯಲ್ಲಿ ಬುದ್ಧ ವಿಹಾರ ನಿರ್ಮಾಣ ಸಂದರ್ಭದಲ್ಲೂ ಕೂಡ ವಿ ಸೋಮಣ್ಣ ತನ್ನದೇ ಆದ ಕೊಡುಗೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ವಿ ಸೋಮಣ್ಣ ಪಕ್ಷಕ್ಕೆ ಬರೋದ್ರಿಂದ ಸೋಮಣ್ಣ ಅವರಿಗೆ ಅರಸೀಕೆರೆ ಕ್ಷೇತ್ರದಲ್ಲಿ 2018ರಲ್ಲಿ ಕೊಟ್ಟರು. ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು, ಬೇಡ ಬೇಡ ಅನ್ಬಿಟ್ಟು. ಇಲ್ಲಿ ಎಲ್ಲೂ ಕೂಡ ಗ್ರೌಂಡ್ ವರ್ಕೇ ಮಾಡಿಲ್ಲ ಅರುಣ್ ಸೋಮಣ್ಣ. ಈಗ ಬೇರೆ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅವ್ರು ಟಿಕೆಟ್ ಕೇಳ್ತಾ ಇದಾರೆ ಅನ್ನೋದಕ್ಕೂ ಕೂಡ
ಪ್ರತಿಯೊಬ್ಬ ರಾಜಕಾರಣಿ ಕೂಡ ತನ್ನ ಪುತ್ರನನ್ನ ತಾವು ಅಧಿಕಾರ ಇರ್ತಕ್ಕಂಥ ಅವಧಿಯಲ್ಲೇ ಬೆಳೆಸಬೇಕನ್ನೋದು ಆಸೆ ಮತ್ತು ಆಕಾಂಕ್ಷೆ. ಇದರ ಭಾಗವಾಗಿ ವಿ ಸೋಮಣ್ಣ ಕೂಡ ತಮ್ಮ ಪುತ್ರ ಅರುಣ್ ಸೋಮಣ್ಣ ಬೆಳೆಸಬೇಕೆಂಬ ಲೆಕ್ಕಾಚಾರ. ಇದು ಒಂದ್ ಕಡೆ ಆದ್ರೆ ಬಿಜೆಪಿಯಲ್ಲಿ ಇದ್ರೂ ಕೂಡ ಇವತ್ತು ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಇನ್ನು ಕೂಡ ವಿ ಸೋಮಣ್ಣ ಹಳೆ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತ ಮುಖಂಡ ಆಗಿದ್ರು ಕೂಡ ಪಕ್ಷದೊಳಗೆ ಪ್ರಾಶಸ್ತ್ಯ ಇಲ್ಲ ಎಂಬ ಮಾತು ಕೇಳಿ ಬರ್ತಿರುವಂತದ್ದು. ಮತ್ತೊಂದು ಕಡೆ ಅರುಣ್ ಸಿಂಗ್ ಮತ್ತು ವಿ ಸೋಮಣ್ಣ ನಡುವೆ ಇತ್ತೀಚಿನ ನಡುವೆ ಒಂದಷ್ಟು ಶೀತಲ ಸಮರಗಳು ಮತ್ತು ಪಕ್ಷದ ಆಂತರಿಕ ಬೆಳವಣಿಗೆಗಳು ಮತ್ತು ಪುತ್ರನ ರಾಜಕೀಯ ಭವಿಷ್ಯ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಆಗ್ಬಹುದು ಎಂಬ ಆಸೆ ಮತ್ತು ಆಕಾಂಕ್ಷೆ. ಈ ಎಲ್ಲ ಕಾರಣಕ್ಕಾಗಿ ವಿ ಸೋಮಣ್ಣರವರಿಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕಣ್ಣಾಕಿರುವಂತದ್ದು. ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆಗೆ ಸಂಬಂಧಪಟ್ಟಾಗ ಅವ್ರ ಜೊತೆ ನಿರಂತರವಾಗಿ ಮಾತುಕತೆ ಮತ್ತು ಸಂಪರ್ಕವನ್ನು ಕೂಡ ಕಾಂಗ್ರೆಸ್ ಮಾಡುವಂತದ್ದು. ಒಟ್ಟಾರೆ ಸದ್ಯ ವಿ ಸೋಮಣ್ಣರವರು ಭಾರತೀಯ ಜನತಾ ಪಕ್ಷದ ಆಂತರಿಕ ಬೆಳವಣಿಗೆಯಿಂದ ಅಸಮಾಧಾನಗೊಂಡಿರುವಂತದ್ದು. ಈ ಅಸಮಾಧಾನದ ಪ್ರತೀಕವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಕಾರ್ಯಕ್ರಮಕ್ಕೆ ಗೈರಾಗುವ ಮುಖಾಂತರ ತನ್ನ ಅಸಮಾಧಾನವನ್ನ ಸ್ಫೋಟ ಮಾಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.